ಹಾಗೂ ಇರಾನ್ ಮಧ್ಯೆ ನಡೀತಾ ಇರೋ ಯುದ್ಧ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ದಾಳಿಗೆ ಪ್ರತಿದಾಳಿ ಅಂತ ಬೆಂಕಿ ಮಳೆ ಸುರಿಸುತ್ತಿದ್ದಾರೆ. ಇದರ ಮಧ್ಯೆ ಭಾರತೀಯರಿಗೂ ಯುದ್ಧದ ಬಿಸಿ ತಟ್ಟೋದಕ್ಕೆ ಶುರುವಾಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಘೋರ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಕಿಯ ಬಾಂಬುಗಳು ಸ್ಫೋಟವಾಗ್ತಿವೆ, ಕಟ್ಟಡಗಳು ನೆಲಸಮ ಆಗುತ್ತಿವೆ, ಐಷಾರಾಮಿ ನಗರಗಳೇ ಹೊತ್ತಿ ಉರಿಯುತ್ತಿದ್ದು ರಾಶಿ ರಾಶಿ ಹೆಣಗಳು ಉರುಳುತ್ತಿವೆ. ಆದರೂ ಇಸ್ರೇಲ್ ಸುಮ್ಮನಾಗ್ತಿಲ್ಲ. ಅಮೆರಿಕ ಯುದ್ಧ ನಿಲ್ಲಿಸ್ತಿಲ್ಲ. ಇರಾನ್ನಿಂದಲೂ ಪ್ರತಿದಾಳಿಗಳೂ ನಿಲ್ತಿಲ್ಲ. ಇರಾನ್ ದೇಶದ ಉರ್ಮಿಯಾ ನಗರದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿವೆ. ಸರಣಿ ಸ್ಫೋಟಕ್ಕೆ ಹೆಚ್ಚು ಕಡಿಮೆ ಒಂದೇ ಜಾಗದಲ್ಲಿ 10 ಕಟ್ಟಡಗಳು ನೆಲಕಚ್ಚಿವೆ. ಭಾರತೀಯ ವಿದ್ಯಾರ್ಥಿಗಳು ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಾರೆ. ಇಸ್ರೇಲ್ ಸಿಡಿಸಿದ ಬಾಂಬ್ಗೆ ಇಡೀ ಟೆಹರಾನ್ ನಗರವೇ ಹೊತ್ತಿ ಉರಿಯುತ್ತಿದೆ. ಅದಕ್ಕೆ ಸಾಕ್ಷಿ ಈ ಬಾಂಬ್ ಸ್ಫೋಟದ ದೃಶ್ಯ ನೋಡಿ. ಹೇಗೆ ಕ್ಷಣಾರ್ಧದಲ್ಲಿ ಇಡೀ ನಗರವೇ ಸ್ಮಶಾನವಾಗಿ ಹೋಯ್ತಂತ. ಇರಾನ್ ದೇಶದ ಬುಕಾನ್ನಲ್ಲಿರುವ ಇರಾನ್ನ ಮಿಲಿಟರಿ ನೆಲೆ ಇದು. ಅಮೆರಿಕ ಉಡಾಯಿಸಿದ ಬಾಂಬ್ ಇಡೀ ಬುಕಾನ್ ಏರಿಯಾವನ್ನೇ ಸ್ಮಶಾನ ಮಾಡಿಬಿಟ್ಟಿದೆ. ಅಮೆರಿಕ ಮತ್ತು ಇಸ್ರೇಲ್ ಪಶ್ಚಿಮ ಟೆಹರಾನ್ ಮೇಲೆ ನಡೆಸಿದ ಬೃಹತ್ ವೈಮಾನಿಕ ದಾಳಿಯ ದೃಶ್ಯಗಳಿವು. ಈ ಬೃಹತ್ ಸ್ಫೋಟದಿಂದ 10ಕ್ಕೂ ಹೆಚ್ಚು ಇರಾನ್ ನಾಗರಿಕರು ಸಾವನ್ನಪ್ಪಿದ್ದಾರೆ. ಟೆಹರಾನ್ನಲ್ಲಿರುವ ಆಜಾದಿ ಫುಟ್ಬಾಲ್ ಕ್ರೀಡಾಂಗಣ ಇದು. ಅತ್ಯದ್ಭುತ ವಾಸ್ತುಶಿಲ್ಪದ ಮೇರುಕೃತಿಯ ಈ ಫುಟ್ಬಾಲ್ ಮೈದಾನ ಅಮೆರಿಕ ಇಸ್ರೇಲಿ ದಾಳಿಗಳಲ್ಲಿ ಸಂಪೂರ್ಣವಾಗಿ ನಾಶವಾಗಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಿಂದ ಇರಾನ್ ರಾಜಧಾನಿ ಟೆಹರಾನ್ ಸ್ಮಶಾನವಾಗಿದೆ ಅನ್ನೋದನ್ನ ಈ ದೃಶ್ಯಗಳು ಸಾರಿ ಸಾರಿ ಹೇಳ್ತಿವೆ. ಬಾಂಬ್ ಸ್ಫೋಟದಿಂದ ನೆಲಕಚ್ಚಿದ ಕಟ್ಟಡಗಳಿಂದ ಓಡಿ ಬರ್ತಿರೋ ಜನ, ಜೀವ ಹೋಗ್ತಿದ್ದವರನ್ನ ಹೊತ್ಕೊಂಡು ಓಡಿ ಬರ್ತಿರೋ ದೃಶ್ಯಗಳು ಯುದ್ಧದ ಭೀಕರತೆ ಎಷ್ಟಿದೆ ಅನ್ನೋದನ್ನ ತೋರಿಸ್ತಿದೆ. ಟೆಹರಾನ್ ನಗರವನ್ನ ಇಸ್ರೇಲ್ ಧ್ವಂಸ ಮಾಡುತ್ತಿದ್ರೆ, ಇನ್ನೊಂದು ಕಡೆ ಇಸ್ರೇಲ್ನ ಟೆಲ್ ಅವೀವ್ ನಗರವನ್ನ ಇರಾನ್ ಕ್ಷಿಪಣಿಗಳ ದಾಳಿ ನಡೆಸಿ ನಿರ್ದಯವಾಗಿ ಉಡಾಯಿಸುತ್ತಿದೆ. ಇಷ್ಟಕ್ಕೆ ಸುಮ್ಮನಾಗದ ಇರಾನ್ ದುಬೈ ಮೇಲೆ ರಾತ್ರಿ ಮತ್ತೆ ಇರಾನಿಯನ್ ಮಿಸೈಲ್ಗಳು ದಾಳಿ ಮಾಡಿದೆ. ವೇಗವಾಗಿ ಬಂದ ಮಿಸೈಲ್ ದುಬೈ ಹೊರವಲಯದ ಕಟ್ಟಡವನ್ನ ನಿರ್ನಾಮ ಮಾಡಿರೋದು ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಿನ್ನೆಯಷ್ಟೇ ಇರಾನ್ ಹತ್ರತ್ರ 1,000 ಕಿಲೋಮೀಟರ್ ದೂರದಲ್ಲಿದ್ದ ಅಮೆರಿಕ ನೌಕಾಪಡೆಯ ಜಲಾಂತರ್ಗಾಮಿ ಹಡಗನ್ನ ಸರ್ವನಾಶ ಮಾಡಿತ್ತು. ಈಗ ಇರಾನ್ ಮಿಲಿಟರಿ ಪಡೆ ಅಮೆರಿಕ ಯುದ್ಧ ನೌಕೆ ಹೊತ್ತಿ ಉರಿಯೋ ವಿಡಿಯೋವನ್ನ ರಿಲೀಸ್ ಮಾಡಿ ಎಚ್ಚರಿಕೆ ನೀಡಿದೆ. ಕೆರಳಿದ ಅಮೆರಿಕದಿಂದ ನ್ಯೂಕ್ಲಿಯರ್ ಕ್ಷಿಪಣಿ ಪರೀಕ್ಷೆ. 3ನೇ ಮಹಾಯುದ್ಧದಲ್ಲಿ ನ್ಯೂಕ್ಲಿಯರ್ ದಾಳಿ ನಡೆದೇ ಬಿಡುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಯಾಕಂದ್ರೆ ಟ್ರಂಪ್ ಸರ್ಕಾರ ರಾತ್ರೋರಾತ್ರಿ ಅರ್ಧ ಇರಾನ್ ದೇಶವನ್ನೇ ಸರ್ವನಾಶ ಮಾಡುವ ನ್ಯೂಕ್ಲಿಯರ್ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗ ನಡೆಸಿದೆ. ಡೂಮ್ಸ್ಡೇ ಮಿನಿಟ್ಮ್ಯಾನ್ 3 ಹೆಸರಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಪರೀಕ್ಷೆ ನಡೆಸಿ ಇರಾನ್ಗೆ ದೊಡ್ಡ ಸಂದೇಶವನ್ನ ಅಮೆರಿಕ ರವಾನಿಸಿದೆ. ಯಾವಾಗ ಅಮೆರಿಕ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿ ಇರಾನ್ಗೆ ಎಚ್ಚರಿಕೆ ರವಾನಿಸಿತೋ ಆ ಕ್ಷಣವೇ ಇರಾನ್ ಅಮೆರಿಕ ಜೊತೆ ಸಂಧಾನಕ್ಕೆ ಸಿದ್ಧ ಅಂದಿದೆ. ಅಮೆರಿಕ ಬಯಸುವಂತೆ ಪರಮಾಣು ಒಪ್ಪಂದಕ್ಕೆ ನಾವು ರೆಡಿ ಅಂತ ಈಗ ಇರಾನ್ ರಕ್ಷಣಾ ಸಚಿವ ಸೈಯದ್ ಅಬ್ಬಾಸ್ ಅಗಾರ್ಚಿ ಎಕ್ಸ್ನಲ್ಲಿ ಷರತ್ತುಬದ್ಧ ಪೋಸ್ಟ್ ಹಾಕಿದ್ದಾರೆ. ಘೋರ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿರುವ ಮಧ್ಯೆ ಇರಾನ್ ಈ ಸ್ಪಷ್ಟೀಕರಣ ಬಂದಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಇರಾನ್ ಸಂಧಾನಕ್ಕೆ ಕ್ಯಾರೆ ಅಂದಿಲ್ಲ. ಬದಲಿಗೆ ಉಕ್ರೇನ್ನಿಂದಲೂ ಇಸ್ರೇಲ್ಗೆ ಹೆಚ್ಚುವರಿ ಮಿಲಿಟರಿ ಪಡೆಗಳನ್ನು ರವಾನಿಸಲು ಝೆಲೆನ್ಸ್ಕಿಗೆ ಸೂಚಿಸಿದ್ದಾರೆ.
ಮಧ್ಯಪ್ರಾಚ್ಯದ ಯುದ್ಧದ ಕಾರುಮೋಡ ಭಾರತಕ್ಕೂ ಆವರಿಸಿಕೊಳ್ತಿದೆ. ಇರಾನ್ ಇಸ್ರೇಲ್ ಅಮೆರಿಕ ಘರ್ಷಣೆಯಿಂದಾಗಿ ಭಾರತದಲ್ಲಿ ಬೆಲೆ ಏರಿಕೆ ಭಯ ಶುರುವಾಗಿದೆ. ಇದಕ್ಕೆ ಕಾರಣ ಇರಾನ್ ಕಂಟ್ರೋಲ್ನಲ್ಲಿರುವ ಹಾರ್ಮುಜ್ ಜಲಮಾರ್ಗ ಬಂದಾಗಿರೋದು. ಕೊಲ್ಲಿ ರಾಷ್ಟ್ರಗಳ ಜೊತೆ ಉಕ್ರೇನ್, ರಷ್ಯಾ, ಅಮೆರಿಕಾದಿಂದ ಭಾರತಕ್ಕೆ ಬರಬೇಕಿದ್ದ 100ಕ್ಕೂ ಹೆಚ್ಚು ಹಡಗುಗಳನ್ನ ಸಮುದ್ರದಲ್ಲೇ ತಡೆ ಹಿಡಿದಿದ್ದು. ಭಾರತಕ್ಕೆ ಸೂರ್ಯಕಾಂತಿ ಎಣ್ಣೆ, ಪಾಮ್ ಆಯಿಲ್ ಸರಬರಾಜು ಕಡಿಮೆಯಾಗಿದೆ. ಪ್ರಮುಖವಾಗಿ ಅಡುಗೆ ಎಣ್ಣೆ ಬೆಲೆಗಳಲ್ಲಿ ಈಗಾಗಲೇ ಏರಿಕೆಯೂ ಆಗಿದೆ. ಕಳೆದ ವಾರಕ್ಕೆ ಹೋಲಿಸಿದ್ರೆ ಈ ವಾರ 1 ಲೀಟರ್ ಅಡುಗೆ ಎಣ್ಣೆ ಮೇಲೆ 4 ರಿಂದ 5 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು ಇರಾನ್ ಕಂಟ್ರೋಲ್ನಲ್ಲಿರುವ ಹಾರ್ಮುಜ್ ಜಲಮಾರ್ಗದಲ್ಲಿ 16 ದೇಶಗಳಿಗೆ ಪೂರೈಸಲು ಹೋಗ್ತಿದ್ದ 700ಕ್ಕೂ ಹೆಚ್ಚು ತೈಲ ತುಂಬಿದ ಹಡಗುಗಳು ಲಾಕ್ ಆಗಿವೆ. ಇದರಲ್ಲಿ ಭಾರತಕ್ಕೆ ಬರಬೇಕಿದ್ದ 37 ಹಡಗುಗಳು ಇರಾನ್ನ ಹಾರ್ಮುಜ್ ಜಲಸಂಧಿಯಲ್ಲದೆ ನಿಂತಿವೆ. ಇರಾನ್ ಯಾವಾಗ ತೈಲ ಹಡಗುಗಳನ್ನ ವಾಪಸ್ ಕಳಿಸುತ್ತೋ ಗೊತ್ತಿಲ್ಲ. ಆದ್ರೆ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ಗೆ ಸದ್ಯಕ್ಕೆ ಕೊರತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಈ ಯುದ್ಧ ನಿಂತ್ರೆ ಓಕೆ, ಅಪ್ಪಿ ತಪ್ಪಿ ಇನ್ನೊಂದು ತಿಂಗಳು ಮುಂದುವರೆದರೆ ಭಾರತಕ್ಕೂ ಆತಂಕ ತಪ್ಪಿದ್ದಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆ ಹೆಣ್ಮಗಳು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಲೋನ್ಗಾಗಿ ಓಡಾಡ್ತಿದ್ಲು. ಇದನ್ನೇ ಬಂಡವಾಳ ಮಾಡಿಕೊಂಡ ಆಸಾಮಿಯೊಬ್ಬ ಸುಂದರಿ ಬದುಕನ್ನ ಸರ್ವನಾಶ ಮಾಡಿದ್ದಾನೆ. ಲೋನ್ ಹೆಸರಲ್ಲಿ ಹುರಿದು ಮುಕ್ಕಿದ್ದಾನೆ. ಲೋನ್ ಕೊಡಿಸೋದಾಗಿ ನಂಬಿಸಿ ಅತ್ಯಾಚಾರ, ಆ ವಿಡಿಯೋ ಇಟ್ಕೊಂಡು ಬೆದರಿಕೆ ಹಾಕ್ತಿದ್ದವನ ಬಂಧನ. 2 ವಾರದ ಹಿಂದೆ ಬೆಳಗಾವಿಯ ಬೆಡ್ರೂಮ್ ಬ್ಲಾಕ್ ಮೇಲ್ ಸುದ್ದಿ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಮಹಿಳಾ ಅಧಿಕಾರಿಯ ಬೆಡ್ರೂಮ್ನಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟಿದ್ದ ನಕಲಿ ಪತ್ರಕರ್ತರು ಹೆಣ್ಮಗಳ ಬದುಕಲ್ಲಿ ಚೆಲ್ಲಾಟ ಆಡುವುದಕ್ಕೆ ಶುರು ಮಾಡಿದ್ರು. ಈ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಹಾವೇರಿಯಲ್ಲಿ ನಕಲಿ ಪತ್ರಕರ್ತನ ಅಟ್ಟಹಾಸ ಬಟಾಬಯಲಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಸಾಲ ಕೊಡಿಸೋದಾಗಿ ನಂಬಿಸಿದ್ದವ ಹೆಣ್ಣುಮಗಳ ಬದುಕನ್ನೇ ಸರ್ವನಾಶ ಮಾಡಿದ್ದಾನೆ. ಸಾಲದ ಹೆಸರಲ್ಲಿ ತನ್ನ ಚಪಲ ತೀರಿಸಿಕೊಂಡವ ಕದ್ದು ಮುಚ್ಚಿ ವಿಡಿಯೋ ಮಾಡಿಕೊಂಡು ಕಳ್ಳಾಟ ಆಡುತ್ತಿದ್ದ. ಇವನೇ ನಕಲಿ ಪತ್ರಕರ್ತ ದೀಪಕ್ ಉಪಳೆ. ಹಾವೇರಿ ಜಿಲ್ಲೆ ಬಂಕಾಪುರ ನಿವಾಸಿ. ಪತ್ರಕರ್ತನ ಸೋಗಿನಲ್ಲಿ ಓಡಾಡುತ್ತಿದ್ದ ಹೆಣ್ಮಗಳೊಬ್ಬಳ ಬಾಳನ್ನೇ ಹಾಳು ಮಾಡಿದ್ದಾನೆ. ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದ ಹೆಣ್ಮಗಳು ಲೋನ್ಗಾಗಿ ಅಲೆದಾಡ್ತಿದ್ದಳು. ಇದು ಈತನ ಕಿವಿಗೆ ಬೀಳ್ತಿದ್ದಂತೆ ಕಳ್ಳಾಟ ಶುರು ಮಾಡಿದ್ದಾನೆ. ನನಗವ್ರು ಗೊತ್ತು ಇವ್ರು ಗೊತ್ತು ಅಂತ ಮರ ಹತ್ತಿಸಿದವ ಕೇಂದ್ರ ಸರ್ಕಾರದ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಡಿಯಲ್ಲಿ 5 ಲಕ್ಷ ಲೋನ್ ಕೊಡಿಸ್ತೀನಿ ಅಂತ ಆಸೆ ಹುಟ್ಟಿಸಿದ್ದ. ಅದರಂತೆ ಮೊದಲಿಗೆ ಒಂದಿಷ್ಟು ಹಣವೂ ಬರುವಂತೆ ಮಾಡಿದ್ದ. ಆದ್ರೆ ಈ ಸ್ಕೀಮ್ನ 1.32 ಲಕ್ಷ ಸಬ್ಸಿಡಿ ಹಣ ಮಾತ್ರ ಬಂದಿರಲಿಲ್ಲ. ಇದು ಬರಬೇಕು ಅಂದ್ರೆ ಯಾವುದೋ ಒಂದು ಪತ್ರ ಮಾಡಿಸ್ಬೇಕಿತ್ತಂತೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದವ ನಾನು ಹೇಳಿದಂತೆ ಕೇಳಿದ್ರೆ ಮಾತ್ರ ಹಣ ಸಿಗುತ್ತೆ, ಇಲ್ಲದಿದ್ರೆ ಏನೂ ಸಿಗಲ್ಲ ಅಂತ ಬೆದರಿಕೆ ಹಾಕಿದ್ದ. ಕೊನೆಗೊಂದು ದಿನ ರಾಣೆಬೆನ್ನೂರಿನ ಲಾಡ್ಜ್ ಒಂದಕ್ಕೆ ಕರೆದೊಯ್ದು ಅಲ್ಲೇ ತನ್ನ ಕಾಮದ ಚಪಲ ತೀರಿಸಿಕೊಂಡಿದ್ದ. ಕಾಮುಕ ದೀಪಕ್ನ ಅಸಲಿ ಅವತಾರ ಬಿಚ್ಕೊಳ್ತಿದ್ದಂತೆ ಅಟ್ಟಹಾಸದ ನಗೆ ಬೀರೋದಕ್ಕೆ ಶುರು ಮಾಡಿದ್ದ. ಹೆಣ್ಣುಮಗಳು ಬಟ್ಟೆ ಬದಲಿಸೋ ವಿಡಿಯೋ ಮಾಡಿಕೊಂಡು ನಿರಂತರವಾಗಿ ಅತ್ಯಾಚಾರ ಎಸಗಿದ್ದ. ನಾನು ಹೇಳಿದಂತೆ ಕೇಳದಿದ್ರೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ. ದಿಕ್ಕು ಕಾಣದಂತಾದ ಹೆಣ್ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ತನಿಖೆ ಶುರು ಮಾಡಿದ ಖಾಕಿ ಪಡೆ ನಕಲಿ ಪತ್ರಕರ್ತನನ್ನ ಲಾಕ್ ಮಾಡಿದೆ. ಈ ದೀಪಕ್ನ ಕಾಮಪುರಾಣಗಳು ಒಂದೆರಡಲ್ಲ. ಈ ಹಿಂದೆಯೂ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಜೈಲು ಸೇರಿ ಬಂದಿದ್ದ. ಈಗ ಮತ್ತದೇ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ. ಒಟ್ನಲ್ಲಿ ಕಂಡೋರ ಹೆಣ್ಮಕ್ಕಳ ಬದುಕಲ್ಲಿ ಚೆಲ್ಲಾಟ ಆಡೋ ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18, ಹಾವೇರಿ. 10 ದಿನದ ಹಿಂದೆ ದಟ್ಟಾರಣ್ಯದಲ್ಲಿ ಬೆತ್ತಲೆ ಮೃತದೇಹವೊಂದು ಪತ್ತೆಯಾಗಿತ್ತು. ತಲೆಯನ್ನ ಕಡಿಯದಿದ್ರಿಂದ ಯಾರು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಇದರ ಹಿಂದೆ ಬಿದ್ದ ಪೊಲೀಸರು ಬೆತ್ತಲೆ ಹೆಣದ ರಹಸ್ಯವನ್ನ ಬಯಲಿಗೆಳೆದಿದ್ದಾರೆ. ಹೆಂಡತಿ ಮನೆಗೆ ಬರ್ತಾ ಇದ್ದ, ಅಜ್ಜಿ ಬಂಗಾರಕ್ಕೆ ಕಣ್ಣಿಟ್ಟಿದ್ದ, ಆಸ್ಪತ್ರೆಗೆ ಹೊರಟಿದ್ದ ಅಜ್ಜಿಯ ತಲೆ ಕಡಿದ ಮಹಾಕಟುಕ.
ವಯಸ್ಸು 75ರ ಆಸುಪಾಸು. ಇಡೀ ದೇಹವೇ ಬೆತ್ತಲಾಗಿತ್ತು. ಹಿಂದೆ ಮುಂದೆ ಏನೂ ಗೊತ್ತಿಲ್ಲ. ಗುರುತು ಪತ್ತೆ ಹಚ್ಚೋದಕ್ಕೆ ತಲೆ ಬುರುಡೆಯೇ ಇರಲಿಲ್ಲ. ಮೇಲ್ನೋಟಕ್ಕೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ ಅನ್ನೋ ಅನುಮಾನ ಕಾಡ್ತಿತ್ತು. ಆದ್ರೆ ಸತ್ತವರ್ಯಾರು, ಕೊಲೆ ಮಾಡಿದ್ಯಾರು ಅನ್ನೋದರ ಸಣ್ಣ ಸುಳಿವು ಇರಲಿಲ್ಲ. ದಟ್ಟ ಅರಣ್ಯದ ಮಧ್ಯೆ ಬಿದ್ದಿದ್ದ ಒಂಟಿ ಹೆಣದ ಹಿಂದೆ ಬಿದ್ದ ಪೊಲೀಸರು ಭಯಾನಕ ಸತ್ಯವನ್ನ ಬಯಲಿಗೆಳೆದಿದ್ದಾರೆ. ಬಂಗಾರದ ಆಸೆಗೆ ಬಿದ್ದವನೇ ಅಮಾಯಕಿಯ ರುಂಡ ಕಡಿದಿದ್ದು ಬಟಾ ಬಯಲಾಗಿದೆ. ಬಂಗಾರದ ಬೆಲೆ ಗಗನಕ್ಕೇರುತ್ತಿದೆ. ಚಿನ್ನ ಅನ್ನೋದು ಬಡವರ ಪಾಲಿನ ಗಗನ ಕುಸುಮವಾಗಿದೆ. ಹೀಗಾಗಿಯೇ ಕಳ್ಳರ ಕಣ್ಣೆಲ್ಲ ಬಂಗಾರದ ಮೇಲೆ ಬಿದ್ದಿದೆ. ಹೀಗಾಗಿಯೇ ಈ ಅಜ್ಜಿ ಪಾಲಿಗೆ ಬಂಗಾರವೇ ಕಂಟಕವಾಗಿ ಹೋಗಿದೆ. ಈ ತಾಯಿ ಹೆಸರು ಶಿವಕ್ಕ ಅಂತ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಮಳಗಿ ನಿವಾಸಿ. 3 ಮಕ್ಕಳಿದ್ರೂ ಕೂಡ ಈ ತಾಯಿ ಜೊತೆ ಯಾರೊಬ್ಬರೂ ಇರಲಿಲ್ಲ. ಹೀಗಾಗಿ ಊರಲ್ಲಿ ಸಣ್ಣ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ರು. 10 ದಿನದ ಹಿಂದೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೃಷ್ಣ ಅನ್ನೋನು ಮಳಗಿಗೆ ಬಂದಿದ್ದಾನೆ. ಈ ಶಿವಕ್ಕ ಮನೆ ಪಕ್ಕದಲ್ಲೇ ಈತನ ಹೆಂಡತಿ ಮನೆ ಇರೋದು. ಹೀಗಾಗಿ ತುಂಬಾ ಪರಿಚಯಸ್ಥನಾಗಿದ್ದ. ಒಬ್ಬಂಟಿ ಹೆಣ್ಮಗಳು, ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಮೈ ಮೇಲೆ ಲಕ್ಷಾಂತರ ಬೆಲೆಯ ಬಂಗಾರ ಇತ್ತು. ಇದು ಕೊಲೆಗಾರ ಕೃಷ್ಣನ ತಲೆ ಕೆಡಿಸಿದೆ. 10 ದಿನದ ಹಿಂದೆ ಇದೇ ಕೃಷ್ಣ ಹೆಂಡತಿ ಮನೆಗೆ ಬಂದಿದ್ದ. ಈ ವೇಳೆ ವೃದ್ಧೆ ಶಿವಕ್ಕ ಆಸ್ಪತ್ರೆಗೆ ಹೊರಟಿದ್ರು. ಈ ವಿಷಯ ಕೃಷ್ಣನಿಗೆ ಗೊತ್ತಾಗ್ತಾ ಇದ್ದಂತೆ ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ತನ್ನ ಬೈಕ್ನಲ್ಲೇ ಕರ್ಕೊಂಡು ಹೋಗಿದ್ದ. ಅದೇ ಕೊನೆ. ಅವತ್ತು ಮನೆ ಬಿಟ್ಟ ತಾಯಿ ಮತ್ತೆಲ್ಲೂ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಇದಾದ ಮಾರನೇ ದಿನವೇ ಕೊಳಗಿ ಅರಣ್ಯದಲ್ಲಿ ಮಹಿಳೆಯ ಬೆತ್ತಲೆ ದೇಹ ಪತ್ತೆಯಾಗಿತ್ತು. ತಲೆಯೇ ಇಲ್ಲದಿದ್ದರಿಂದ ಯಾರು ಅನ್ನೋದು ಗೊತ್ತಾಗಿರಲಿಲ್ಲ. ಹೀಗಾಗಿ ಮೃತದೇಹದ ಪತ್ತೆಗೆ ಮುಂದಾದ ಪೊಲೀಸರಿಗೆ ಶಿವಕ್ಕ ಅನ್ನೋದು ಗೊತ್ತಾಗಿತ್ತು. ಮೊದಲಿಗೆ ಮಕ್ಕಳೇ ಏನಾದರೂ ಮಾಡಿರಬಹುದಾ ಅಂತ ತನಿಖೆ ನಡೆಸಿದ್ರು. ಆದರೂ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ಹೀಗಾಗಿ ಇನ್ನೊಂದು ಆಂಗಲ್ನಲ್ಲಿ ತನಿಖೆ ಶುರು ಮಾಡಿದಾಗ ಸಿಸಿಟಿವಿ ಪತ್ತೆಯಾಗಿತ್ತು. ಅದರಲ್ಲಿ ಈ ಕೃಷ್ಣ ಮತ್ತು ಶಿವಕ್ಕ ಬೈಕ್ನಲ್ಲಿ ಹೋಗೋದು ಗೊತ್ತಾಗಿತ್ತು. ಹೀಗಾಗಿ ಕೊಲೆಗಾರ ಕೃಷ್ಣನನ್ನ ಎತ್ತಾಕೊಂಡು ಬಂದು ತನಿಖೆ ನಡೆಸ್ತಾ ಇದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾನೆ. ಇದು ಫಸ್ಟ್ ಇನಿಷಿಯಲಿ ಇಂದನೇ ಇದು ವೆರಿ ಚಾಲೆಂಜಿಂಗ್ ಕೇಸ್ ಇತ್ತು ನಮ್ಗೆ ಪೊಲೀಸ್ಗೆ. ಯಾಕಂದ್ರೆ ಇದು ಫಸ್ಟ್ ಬಾಡಿನೇ ಅನ್ನೋನ್ ಇತ್ತು. ಯಾರು ಅನ್ನೋದೇ ಗೊತ್ತಾಗಿರ್ಲಿಲ್ಲ. ಅಂದ್ರೆ ಫೀಮೇಲ್ ಬಾಡಿ ವಿತೌಟ್ ಕ್ಲೋತ್ಸ್ ಇರೋದ್ರಿಂದ ಫಾರೆಸ್ಟ್ ಏರಿಯಲ್ಲಿ ಡಿಸ್ಪೋಸ್ ಮಾಡಿರೋದ್ರಿಂದ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಇದ್ರ ಜೊತೆಗೆ ನಾವು ಅಲ್ಲಿ ಸಿಕ್ಕಿದ ಎವಿಡೆನ್ಸಸ್ ಎಲ್ಲ ಅಲ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ ಹೋಗಿ ಮತ್ತೆ ನಮ್ದು ಡಾಗ್ ಸ್ಕ್ವಾಡ್ ಇರ್ಬೋದು ಕಂಪ್ಲೀಟ್ ಕಾಂಬಿಂಗ್ ಮಾಡಿದಲ್ಲಿ ನಮಗೆ ಸಿಕ್ಕಿದ ಎವಿಡೆನ್ಸಸ್ ಮೇಲೆ ನಾವು ಟ್ರೇಸ್ ಮಾಡಕ್ಕಾಗಿತ್ತು. ಮುಂಡಗೋಡದಲ್ಲಿ ಶಿವಕ್ಕಳ ಕೊಲೆ ಮಾಡಿದ್ದವ ತಲೆಬುರುಡೆಯನ್ನ ತನ್ನ ಜೊತೆಗೆ ತೆಗೆದುಕೊಂಡು ಹೋಗಿದ್ದ. ಹಾವೇರಿ ಜಿಲ್ಲೆಯ ಕಾಮನಹಳ್ಳಿಯ ಜಮೀನೊಂದರಲ್ಲಿ ಸುಟ್ಟು ಹಾಕಿದ್ದ. ಯಾವಾಗ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ಬಿಸಿ ಮುಟ್ಟಿಸಿದ್ರೋ ಅಸಲಿ ವಿಷಯ ಬಾಯ್ಬಿಟ್ಟಿದ್ದಾನೆ. ಒಟ್ನಲ್ಲಿ ಬಂಗಾರದ ಆಸೆಗೆ ಬಿದ್ದವ ವೃದ್ಧೆಯ ಜೀವಕ್ಕೆ ಸಂಚಕಾರ ತಂದಿದ್ದು ಕಂಬಿ ಹಿಂದೆ ಸೇರಿದ್ದಾನೆ. ಹಾವೇರಿಯಿಂದ ನಾಗರಾಜ್ ಮಾಕಾಪುರು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ರಾಜ್ಯದಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದೊಡ್ಡ ಬೇಟೆಯಾಡಿದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಮೆಗಾ ರೇಡ್ ಮಾಡಿದ್ದು ಭ್ರಷ್ಟ ಅಧಿಕಾರಿಗಳ ಬುಡ ಅಲುಗಾಡಿಸಿದ್ದಾರೆ. ಬೆಳ್ಳಂಬೆಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಮೆಗಾ ರೇಡ್. ಇನ್ನೂ ಸರಿಯಾಗಿ ಬೆಳಕು ಮೂಡಿರಲಿಲ್ಲ. ರಾತ್ರಿ ನಿದ್ದೆಗೆ ಜಾರಿದವರು ಹಾಸಿಗೆಯಿಂದ ಮೇಲೆದ್ದಿರಲಿಲ್ಲ. ಅಷ್ಟೊತ್ತಿಗಾಗಲೇ ಮನೆ ಬಾಗಿಲು ಬಡಿದ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ನಿದ್ದೆಗೆಡಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಕೊಡ್ತಿದ್ದಂತೆ ನಿದ್ದೆಗಣ್ಣಿನಲ್ಲಿದ್ದವರೆಲ್ಲ ದಂಗಾಗಿ ಹೋಗಿದ್ದಾರೆ. ಇವತ್ತು ಬೆಳ್ಳಂಬೆಳಿಗ್ಗೆಯೇ ಮೆಗಾ ರೇಡ್ ಮಾಡಿದ ಲೋಕಾಪಡೆ ಭ್ರಷ್ಟ ಅಧಿಕಾರಿಗಳ ಬುಡವದ್ದೆ ಮಾಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇವತ್ತು 3 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಕೆಆರ್ಡಿಸಿಎಲ್ ಚೀಫ್ ಇಂಜಿನಿಯರ್ ವಸಂತ ನಾಯ್ಕ್, ಸಿಂಗನಾಯಕನಹಳ್ಳಿ ಕೋಆಪರೇಟಿವ್ ಸೊಸೈಟಿ ಸಿಇಒ ಶಶಿಧರ್ ಹಾಗೂ ಹೆಬ್ಬಾಳದ ವೆಟರ್ನರಿ ಕಾಲೇಜು ಅಸಿಸ್ಟೆಂಟ್ ಪ್ರೊಫೆಸರ್ ಇಂದ್ರೇಶ್ ನಿವಾಸದ ಮೇಲೆ ಲೋಕ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಹೆಬ್ಬಾಳದ ಇಂದ್ರೇಶ್ ಮನೆಯಲ್ಲಿ 5 ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು ಚನ್ನಪಟ್ಟಣ, ರಾಮನಗರ, ಬಿಡದಿಯಲ್ಲಿ ಆಸ್ತಿ ಮಾಡಿರೋದು ಪತ್ತೆಯಾಗಿದೆ. 2 ದಿನಗಳ ಹಿಂದಷ್ಟೇ ಗೃಹ ಪ್ರವೇಶ ಮಾಡಿದ್ದ ಶಶಿಧರ್ ಅಪಾರ್ಟ್ಮೆಂಟ್ನಲ್ಲೂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಟೋಟಲ್ ಬ್ಯಾಂಗ್ಳೂರು ಸಿಟಿ ವತಿಯಿಂದ 3 ಕೇಸಸ್, ಅದು ಸಿಟಿ 2 ಯೂನಿಟಿಂದ 2. ಈಗ ಸದ್ಯಕ್ಕೆ ಸ್ವಲ್ಪ ಗೋಲ್ಡ್ ಒಂದು 250 to 300 ಗ್ರಾಮ್ಸು ಮತ್ತು ಲಿಟಲ್ ಬಿಟ್ ಕ್ಯಾಶ್ ಒಂದು 2 lakhs ಕ್ಯಾಶ್ ಸಿಕ್ಕಿದೆ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇದೆ. ಸೊ ಇನ್ನೂ ನಮ್ಮ
ಸೋರ್ಸ್ ಬಿಟ್ಟು ಇನ್ನೂ ಏನೇನು ಸಿಗ್ತಾವೆ ಅಂತ ಹೇಳಿ ಆಲ್ರೆಡಿ ಶೋಧನಾ ಕಾರ್ಯ ಮುಂದುವರಿತಾರೆ. ಇನ್ನು ಕೆಆರ್ಡಿಸಿಎಲ್ ಚೀಫ್ ಇಂಜಿನಿಯರ್ ವಸಂತ್ ನಾಯ್ಕ್ ಮನೆಯಲ್ಲಿ ಸಂಪತ್ತಿನ ಖಜಾನೆಯೇ ಪತ್ತೆಯಾಗಿದೆ. 4.79 ಕೋಟಿ ರೂಪಾಯಿ ಮೌಲ್ಯದ 7 ಮನೆ, 41.5 ಲಕ್ಷ ರೂಪಾಯಿ ಮೌಲ್ಯದ 4 ನಿವೇಶನ, 45.25 ಲಕ್ಷ ರೂಪಾಯಿ ಮೌಲ್ಯದ 22 ಎಕರೆ ಕೃಷಿ ಜಮೀನು ಹಾಗೂ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಆಭರಣಗಳು ಪತ್ತೆಯಾಗಿವೆ. ಬಾಗಲಕೋಟೆಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಮೆಗಾ ಬೇಟೆಯಾಡಿದ್ದಾರೆ. ಬೆಂಗಳೂರಿನ ಕೆಆರ್ಡಿಸಿಎಲ್ ಚೀಫ್ ಇಂಜಿನಿಯರ್ ವಸಂತ್ ನಾಯ್ಕ್ಗೆ ಸಂಬಂಧಿಸಿದ ಆಸ್ತಿಗಳು ಬಾಗಲಕೋಟೆಯಲ್ಲಿರೋದು ಗೊತ್ತಾಗಿತ್ತು. ಹೀಗಾಗಿ ಬಾಗಲಕೋಟೆಯ ಬಿಲ್ಕೆರೂರ ಗ್ರಾಮದಲ್ಲಿರುವ ವಸಂತ್ ನಿವಾಸ ಹಾಗೂ ಸಹೋದರ ಭೀಮ್ಸೇನ್ ನಿವಾಸದಲ್ಲೂ ಶೋಧ ಕಾರ್ಯ ನಡೆಸಿದ್ದಾರೆ. ಹಾಸನದಲ್ಲಿ ಪಾಲಿಕೆ ಎಡಬ್ಲ್ಯೂ ಸತ್ಯನಾರಾಯಣ ನಿವಾಸದ ಮೇಲೆ ಲೋಕ ದಾಳಿ ಮಾಡುತ್ತಿದ್ದಂತೆ ದೊಡ್ಡ ಹೈಡ್ರಾಮಾ ನಡೆದಿದೆ. ಲೋಕಾಪಡೆ ಬರ್ತಿದ್ದಂತೆ ಮನೆಯ ಗೇಟ್ ತೆಗೆಯದೆ ಸತಾಯಿಸಿದ್ದಾರೆ. ಸತತ 3 ಗಂಟೆಗಳ ಕಾಲ ದೊಡ್ಡ ಹಂಗಾಮ ನಡೆದ ಬಳಿಕ ಸತ್ಯನಾರಾಯಣ್ ಬಾಗಿಲು ತೆಗೆದರು. ಇನ್ನು ಮಂಡ್ಯದಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆಯೇ ದಾಳಿ ಮಾಡಿದ್ರು. ಎಡಬ್ಲ್ಯೂ ಸತೀಶ್ ನಿವಾಸ, ಕಚೇರಿ, ಪತ್ನಿಯ ಹೆಸರಲ್ಲಿದ್ದ ಮನೆಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿ ಶೋಧ ಕಾರ್ಯ ನಡೆಸಿದ್ದಾರೆ. ಮೈಸೂರಿನಲ್ಲೂ ಏಕಕಾಲಕ್ಕೆ 2 ಕಡೆ ಲೋಕಾಯುಕ್ತ ದಾಳಿ ನಡೆಸಿದೆ. ಸರಸ್ವತಿಪುರಂನಲ್ಲಿರುವ ಜಲಭವನದ ಎಡಬ್ಲ್ಯೂ ಆಸಿಫ್ಗೆ ಸೇರಿದ 2 ಕಡೆಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ. ಮನೆ ಹಾಗೂ ಕಚೇರಿಯಲ್ಲಿ ಹುಡುಕಾಟ ನಡೆಸಲಾಗಿದ್ದು 2 ಕೆಜಿ 200 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ. ಅತ್ತ ಗದಗದಲ್ಲೂ ಲೋಕ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಶಿರಹಟ್ಟಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಮರಿಗೌಡಗೆ ಲೋಕ ಶಾಕ್ ಕೊಟ್ಟಿದೆ. 6 ತಂಡಗಳಾಗಿ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಗದಗ ಹಾಗೂ ಧಾರವಾಡದಲ್ಲೂ ತಲಾಶ್ ಮಾಡಿವೆ. ಯಾದಗಿರಿಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಜೆಸ್ಕಾಂ ಉಪವಿದ್ಯುತ್ ಪರಿವೀಕ್ಷಕ ವೀರೇಶ್ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸಿದ್ದು ಮನೆಯ ಮೂಲೆ ಮೂಲೆ ಜಾಲಾಡಿದ್ದಾರೆ. ಹೀಗೆ ವಿಜಯಪುರ, ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ನಾನಾ ಕಡೆ ಲೋಕ ಅಧಿಕಾರಿಗಳು ಮೆಗಾ ರೇಡ್ ಮಾಡಿದ್ದು ಭ್ರಷ್ಟ ಅಧಿಕಾರಿಗಳ ನಿದ್ದೆಗೆಡಿಸಿದ್ದಾರೆ. ಆದಾಯಕ್ಕೂ ಮೀರಿದ ಆಸ್ತಿ ಮಾಡಿದವರಿಗೆ ನಡುಕ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕ್ಷುಲ್ಲಕ ಕಾರಣಕ್ಕೆ ಹೊತ್ತಿಕೊಂಡ ಕಿಡಿ ಇಡೀ ತಾಲೂಕಿನ ಜನರನ್ನೇ ನಿದ್ದೆಗೆಡಿಸಿದೆ. ಪೊಲೀಸ್ ಠಾಣೆಗೆ ನುಗ್ಗಿದ್ದ ಮುಸ್ಲಿಂ ಸಮುದಾಯದ ಜನ ದೊಡ್ಡ ಹಂಗಾಮ ಎಬ್ಬಿಸಿದ್ದಾರೆ. ಪೊಲೀಸರ ಮೇಲೆ ಕೈ ಎತ್ತಿ ಲಾಕ್ ಆಗಿದ್ದಾರೆ. ಹಿಂದೂ ಸಮಾಜ ಒಂದು ವೇಳೆ ಹೆದರು ಓಡ್ ಹೋಗ್ತಾರಂತೇಳಿ ನಿಮ್ ತಲೆಗೆ ಒಂದು ವೇಳೆ ಇತ್ತು ಅಂದ್ರೆ ಅದು ತೆಗೆದು ಹಾಕ್ರಿ. ಪೊಲೀಸರು ಕಾನೂನು ಅಂದ್ರೆ ಕೆಲವರಿಗೆ ಭಯವೇ ಇಲ್ಲ ಅನ್ಸತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ಕೋಮಿನ ಬಣ್ಣ ಬಳಕೊಂಡು ಅಟ್ಟಹಾಸ ಮೆರೆಯೋದಕ್ಕೆ ಶುರು ಮಾಡ್ತಿದ್ದಾರೆ. ಈಗೀಗ ಪೊಲೀಸರ ಮುಂದೆಯೇ ಪೌರುಷ ತೋರಿಸೋ ಲೆವೆಲ್ಗೆ ಹೋಗಿದ್ದಾರೆ. ಮೊನ್ನೆ ಬೀದರ್ನ ಬಸವ ಕಲ್ಯಾಣದಲ್ಲಿ ನಡೆದ ಘಟನೆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಘಟನೆಯನ್ನ ಕಣ್ಮುಂದೆ ತಂದು ನಿಲ್ಲಿಸಿದೆ. ನಮ್ಮ ಸಮುದಾಯದವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ 100 ಮುಸ್ಲಿಮರು ಪೊಲೀಸ್ ಠಾಣೆಗೆ ನುಗ್ಗೋ ಸರ್ಕಸ್ ಮಾಡಿದ್ದಾರೆ. ತಡೆಯೋದಕ್ಕೆ ಬಂದ ಪೊಲೀಸರ ಮೇಲೆಯೇ ಮುಗಿ ಬಿದ್ದಿದ್ದಾರೆ. ಶಿಕ್ಷಕ ಸೈಯದ್ ಮೇಲೆ ಹಿಂದೂ ಯುವಕರ ಹಲ್ಲೆ. ರೊಚ್ಚಿಗೆದ್ದ ಮುಸ್ಲಿಂ ಸಮುದಾಯ ಠಾಣೆ ಮುಂದೆ ಅಟ್ಟಹಾಸ. ಒಂದೇ ಒಂದು ಕ್ಷಣ ಮೈ ಮರೆತಿದ್ರೆ ನಡೆಯಬಾರದ ಘಟನೆಗೆ ನಡೆದು ಹೋಗ್ತಿತ್ತು. ಯಾಕಂದ್ರೆ ಪೊಲೀಸರ ಭದ್ರಕೋಟೆ ಇದ್ರು. ಉದ್ರಿಕ್ತರ ಗುಂಪು ತಣ್ಣಗಾಗಿರ್ಲಿಲ್ಲ. ಎಷ್ಟೇ ಸಮಾಧಾನ ಮಾಡಿದ್ರು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಮಾರ್ಚ್ 3ನೇ ತಾರೀಕು ಶಿಕ್ಷಕರಾದ ಸೈಯದ್ ಹಾಗೂ ಆರಿಫ್ ಅನ್ನೋರು ಸಂಜೆ ಹೊತ್ತಲ್ಲಿ ವಾಕಿಂಗ್ಗೆ ಹೋಗಿದ್ರು. ಈ ವೇಳೆ ಕೆಲ ಹಿಂದೂ ಯುವಕರು ಮನಬಂದಂತೆ ಹಲ್ಲೆ ಮಾಡಿದ್ದಲ್ಲದೆ ಕೊಲೆ ಬೆದರಿಕೆ ಹಾಕಿದ್ರಂತೆ. ಹೀಗಾಗಿ ಹಲ್ಲೆಗೊಳಗಾದ ಶಿಕ್ಷಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಈ ವಿಷಯ ದೊಡ್ಡದಾಗ್ತಿದ್ದಂತೆ ಮುಸ್ಲಿಂ ಸಮುದಾಯದ 100 ಮಂದಿ ಪೊಲೀಸ್ ಠಾಣೆ ಬಳಿ ಜಮಾಯಿಸಿದ್ದಾರೆ. ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು, ಈಗಾಗಲೇ ಬಂಧನ ಆಗಿರೋರನ್ನ ನಮ್ಮ ವಶಕ್ಕೆ ನೀಡಬೇಕು ಅಂತ ಗಲಾಟೆ ಶುರು ಮಾಡಿದ್ರು. ಪೊಲೀಸರು ಎಷ್ಟೇ ಸಮಾಧಾನ ಮಾಡಿದ್ರು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಪೊಲೀಸರನ್ನ ಎಳೆದಾಡಿದ್ದಲ್ಲದೆ ಕಲ್ಲು ತೂರಾಟ ನಡೆಸಿ ಪೊಲೀಸ್ ವಾಹನಗಳಿಗೆ ಹಾನಿ ಮಾಡಿದ್ರು. ಪರಿಸ್ಥಿತಿ ಕೈಮೀರೋ ಸ್ಥಿತಿಗೆ ಬರ್ತಿದ್ದಂತೆ ಉದ್ರಿಕ್ತರ ಮೇಲೆ ಲಾಠಿ ಚಾರ್ಜ್ ನಡೆಸಲಾಯಿತು.
ಪೊಲೀಸರ ಮುಂದೆ ಪೌರುಷ ತೋರಿಸಿದ 49 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಲ್ಲದೆ ಶಿಕ್ಷಕರ ಮೇಲೆ ಹಲ್ಲೆ ಮಾಡಿದ್ದ 5ರನ್ನು ಲಾಕ್ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಶಾಸಕ ಶರಣು ಸಲಗರ್ ಗಲಾಟೆ ಎಬ್ಬಿಸಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸವ ಕಲ್ಯಾಣದಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಈ ಕೃತ್ಯ ನಡೆದಿದೆ. ಹಿಂದೂಗಳು ಪುಕ್ಕಲ್ರು ಅಂತ ತಿಳ್ಕೋಬೇಡಿ. ನಾವು ಪೊಲೀಸ್ ಇಲಾಖೆ ಹಾಗೂ ಕಾನೂನಿಗೆ ಗೌರವ ಕೊಡ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಸ್ಟೇಷನ್ಗೂ ಊರಿ ಹಚ್ತಿರು, ಪೊಲೀಸರಿಗೂ ಊರಿ ಹಚ್ತಿರು. ಅಂಥ ದುಷ್ಕೃತ್ಯ ಅವ್ರಲ್ಲಿ ನಡೀತಿತ್ತು. ಬಸವ ಕಲ್ಯಾಣದ ಹಿಂದೂ ಸಮಾಜ ಒಂದು ವೇಳೆ ಹೆದರು ಓಡ್ ಹೋಗ್ತಾರಂತೇಳಿ ನಿಮ್ಮ ತಲೆಯಾಗ ಒಂದು ವೇಳೆ ಇತ್ತು ಅಂದ್ರೆ ಅದು ತೆಗೆದು ಹಾಕ್ರಿ. ನಿಮಗೇನಾರೇ ತಾಕತ್ತಿತ್ತು ಅಂದ್ರೆ ಯಾರಿಗಾರೇ ಒಬ್ಬ ಹಿಂದೂ ಸಮಾಜ ವ್ಯಕ್ತಿಗೆ ಕೈಯರೆ ಹಚ್ಚಿ ನೋಡ್ರಿ, ಇಲ್ಲಿನ ಹಿಂದೂ ಸಮಾಜ ಎಷ್ಟು ಧೈರ್ಯವಂತರ ಏನಾರ ನಿಮ್ಗೆ ಅದು ಅರ್ಥಕ್ಕೆ ಬರ್ತದ. ಒಟ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಹೊತ್ಕೊಂಡಿದೆ. ಹಲ್ಲೆ ಮಾಡಿದವರು ಆಗಿರಬಹುದು, ಪೊಲೀಸ್ ಠಾಣೆ ಮುಂದೆ ಅಬ್ಬರಿಸಿದವರೇ ಆಗಿರಬಹುದು. ತಪ್ಪು ಮಾಡಿದವರ ವಿರುದ್ಧ ತಕ್ಕ ಕ್ರಮ ಆಗ್ಬೇಕಿದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.